ನಮಸ್ಕಾರ ವೀಕ್ಷಕರೇ, ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿದ್ರೆ ಗೃಹಲಕ್ಷ್ಮಿನೂ ಬರಲ್ಲ, ಅನ್ನ ಭಾಗ್ಯನೂ ಬರಲ್ಲ. ಸೊ ಯಾವುದೇ ರೀತಿಯಾದಂತಹ ಸರ್ಕಾರಿ ಸ್ಕೀಮ್ಸ್ಗಳು ನಿಮಗೆ ಲಭ್ಯವಿರಲ್ಲ ವೀಕ್ಷಕರೇ. ಸೊ ಹಾಗಾದ್ರೆ ಇದುವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬಂದಿಲ್ಲಪ್ಪ ಅಂದ್ರೆ ಸೊ ನೀವೊಂದು ಲಿಸ್ಟ್ ಅನ್ನ ಚೆಕ್ ಮಾಡ್ಕೊಳ್ಳೇಬೇಕು. ಯಾಕಪ್ಪ ಅಂದ್ರೆ ಇದುವರೆಗೂ ಕೂಡ ಬಂದಿಲ್ಲ ಅಂದ್ರೆ ಸೊ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಕೂಡ ಇರ್ಬೋದಲ್ವಾ. ಸೊ ಹಾಗಾದ್ರೆ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇರಬಾರ್ದಂದ್ರೆ ಏನ್ ಮಾಡಬೇಕು, ಮತ್ತೆ ಈ ಒಂದು ಲಿಸ್ಟ್ ನಲ್ಲಿ ಇದೆಯೋ ಇಲ್ವೋ ಅನ್ನೋದ ಲೈವ್ ಪ್ರೂಫ್ ಆಗಿ ನಿಮ್ಮ ಮೊಬೈಲ್ ನಲ್ಲಿನೇ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ನಾನು ಕೂಡ ಮೊಬೈಲ್ ನಲ್ಲಿ ನಿಮಗೆ ಪಿನ್ ಟು ಪಿನ್ ಮಾಹಿತಿಯನ್ನ ತೋರಿಸ್ಕೊಡ್ತೀನಿ, ಸೊ ತಿಳಿಸ್ಕೊಡ್ತೀನಿ, ನೀವು ಫಾಲೋ ಮಾಡಿ ಸಾಕು. ಸೊ ಎಲ್ಲನೂ ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ನೋಡಿದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಸೊ ಇಲ್ಲಿ ನೋಡಿ, ಸಾಕಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇರುವಂತದ್ದು. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಫಲಾನುಭವಿಗಳಿಗೆ ಹೆಲ್ಪ್ ಆಗ್ತಾ ಇರುವಂತದ್ದು. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇರುವಂತದ್ದು. ಈಗಾಗಲೇ ಎರಡೂವರೆ ತಿಂಗಳಾಯ್ತು. ಸೊ ಇನ್ನು ಹಾಕ್ತೇವೆ ಅಂತ ಹೇಳ್ತಾ ಇದ್ರೆ ಸ್ವಲ್ಪ ಜನರಿಗೆ ಮಾತ್ರ ಹಾಕಿರುವಂತದ್ದು. ಸೊ ಇನ್ನು ಕೂಡ ಎಲ್ಲರಿಗೆ ಮುಟ್ಟಿಲ್ಲ. 11ನೇ ಕಂತು 12ನೇ ಕಂತು. ಸೊ 10ನೇ ಕಂತಿಗೆ ಏನ್ ಸ್ಟಾಪ್ ಆಗಿಬಿಟ್ಟಿದೆ. ಸೊ ಇದುವರೆಗೂ ಕೂಡ ಅದ್ರ ಸುಳಿವೇನೇ ಇಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಲಿಸ್ಟ್ ಅನ್ನ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಲಿಸ್ಟ್ ನಲ್ಲಿ ನಿಮ್ ಹೆಸರು ಇದ್ರೆ ಖತಮ್, ಎಲ್ಲಾನು ಮುಗಿದೋಯ್ತು. ಸೊ ನಿಮ್ಗೆ ಯಾವುದೇ ರೀತಿಯ ಸ್ಕೀಮ್ಸ್ಗಳೇ ಬರಲ್ಲ ಕಣ್ರಿ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸ್ಟೆಪ್ಗಳಂತೂ ಈಸಿ ಆಗಿರುತ್ತೆ. ಸೊ ನೋಡ್ಕೊಳ್ಳಿ. ಸೊ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ನಿಮ್ಮ ಮೊಬೈಲ್ ಅನ್ನ ಓಪನ್ ಮಾಡ್ಕೊಂಡ್ಬಿಡಿ. ಸೊ ನಿಮ್ಮ ಮೊಬೈಲ್ ನಲ್ಲಿರುವಂತಹ ಗೂಗಲ್ ಅಥವಾ ನಿಮ್ಮ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ ಮೊದಲನೇದಾಗಿ. ಸೊ ಕ್ರೋಮ್ ಅನ್ನ ಅಥವಾ ಗೂಗಲ್ ಅನ್ನ ಓಪನ್ ಮಾಡ್ಕೊಂಡ ತಕ್ಷಣ ಸೊ ನೀವೇನ್ ಟೈಪ್ ಮಾಡ್ಬೇಕಂದ್ರೆ ಆಹಾರ ಅಂತ ಟೈಪ್ ಮಾಡಿ. ಸೊ ಆಹಾರ ಅಂತ ಟೈಪ್ ಮಾಡಿದ ತಕ್ಷಣ ಗೂಗಲ್ ಅಲ್ಲಿ ಸೊ ಈ ಸರ್ವಿಸ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸೊ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೈಡ್ಗೆ ಎಲ್ಲನೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಹೋಗಿ. ಸೊ ನಾನು ಹೇಗೆ ಮಾಡ್ತಾ ಇದ್ದೀನಿ ಹಾಗೆ ಮಾಡಿ. ಸೊ ಮೊದಲು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಎಲ್ಲ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಸೊ ಮೊದಲು ಒಂದ್ಸಾರಿ ನೋಡ್ಕೊಳ್ಳಿ, ನೆಕ್ಸ್ಟ್ ಅಲ್ಲಿ ಹೋಗಿ ನೀವು ಗೂಗಲ್ ಅಥವಾ ಕ್ರೋಮ್ ನಲ್ಲಿ ಹೋಗಿ ನೀವು ಮಾಡ್ಕೋಬಹುದಾಗಿರುತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಕಡೆ ಸೈಡ್ 3 ಡಾಟ್ಸ್ ಇದಾವ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸೈಡ್ ಬಾಕ್ಸ್ ಮೇಲೆ ನಾನು ಆಲ್ರೆಡಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ಆ ರೀತಿ ಕ್ಲಿಕ್ ಮಾಡ್ಕೊಂಡ್ರೆ ಜೂಮ್ ಇನ್ ಜೂಮ್ ಔಟ್ ಆಗುತ್ತೆ. ಸೊ ಅವಾಗ ಈ ಕಡೆ ಸೈಡ್ 3 ಡಾಟ್ಸ್ ಕಾಣ್ತಿದಾವೆ ನೋಡಿ ಇಲ್ಲಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸಾಕಷ್ಟು ಆಪ್ಷನ್ಸ್ಗಳು ನಿಮಗೆ ಕಾಣುತ್ತೆ. ಸೊ ಈ ಒಂದು ಆಪ್ಷನ್ಗಳಲ್ಲಿ ನಾವು ಎಲ್ಲಿ ಹೋಗ್ಬೇಕಂತ ನೀವು ಕೇಳ್ಬೋದು. ಎರಡನೇ ಆಪ್ಷನ್ ಈ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಈ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಿ ಶೋ ಕ್ಯಾನ್ಸಲ್ಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಇದೆ ನೋಡಿ. ಸೊ ಈ ಒಂದು ಶೋ ಮತ್ತೆ ಇಲ್ಲಿ ಸಸ್ಪೆಂಡೆಡ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸೈಡ್ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಪೇಜ್ ಓಪನ್ ಆಗೋದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ ಏನೇನಿದೆ ಆಪ್ಷನ್ಗಳಿದಾವೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಡಿಸ್ಟಿಕ್ ಇದೆ, ಮಂತ್ ಇದೆ, ತಾಲೂಕು ಇದೆ, ಇಯರ್ ಇದೆ. ಇಯರ್ ಅಂತೂ ಸೆಲೆಕ್ಟ್ ಹಾಕೊಂಡಿದೆ. ಯಾಕಂದ್ರೆ ನಾವು ಇದೇ ವರ್ಷದ ಒಳಗೇನೆ ಲಿಸ್ಟ್ ಸಾಕಷ್ಟು ಜನರ ರೇಷನ್ಸ್ ಕಾರ್ಡ್ಗಳನ್ನ ತೆಗೆದಾಕಿದ್ದಾರೆ. ಯಾಕಪ್ಪ ರೇಷನ್ಸ್ ಕಾರ್ಡ್ಗಳನ್ನ ನಾವು ನೋಡ್ತಾ ಇದೀವಿ ಅಂತ ಅಂದ್ರೆ, ನೀವು ಗೃಹಲಕ್ಷ್ಮಿ ಹೇಳಿದ್ರಿ, ರೇಷನ್ ಕಾರ್ಡ್ಗಳನ್ನ ಯಾಕೆ ಕೇಳ್ತಾ ಇದ್ರಿ? ಸೊ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಮುಖ್ಯವಾಗಿರುವಂತಹ ಡಾಕ್ಯುಮೆಂಟ್ಸ್ ಈ ಒಂದು ರೇಷನ್ಸ್ ಕಾರ್ಡು, ಹೌದಲ್ವಾ? ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಮುಖ್ಯವಾಗಿ ಇರುವಂತಹದ್ದು ರೇಷನ್ ಕಾರ್ಡು ಮುಖ್ಯಸ್ಥೆ. ಓಕೆ, ಸೊ ಈ ಒಂದು ರೇಷನ್ಸ್ ಕಾರ್ಡ್ಗಳು ಡೆಡ್ ಆಗ್ತಾ ಇರುವಂತದ್ದು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಟೋಟಲ್ ಆಗಿ 40 ಲಕ್ಷ ರೇಷನ್ಸ್ ಕಾರ್ಡ್ಗಳನ್ನ ಡೆಡ್ ಮಾಡ್ತಾ ಇರುವಂತದ್ದು. ಸೊ ಅದರಲ್ಲಿ ನಿಮ್ದು ಕೂಡ ಆಗಿರ್ಬೋದು. ಅದಕ್ಕೆ ನಿಮ್ಗೆ ಲೇಟ್ ಆಗ್ತಾ ಇರುವಂತದ್ದು, ನಿಮ್ಗೆ ಬಂದಿಲ್ಲ ಅಂತಾನು ಕೂಡ ಅಲ್ವಾ? ಸೊ ಅದಕ್ಕೋಸ್ಕರ ಇದ್ರೊಳಗೆ ಹೆಸರು ಇಲ್ಲಪ್ಪ ಅಂದ್ರೆ ನಿಮ್ಗೆ ಡೆಫಿನೆಟ್ ಆಗಿ 100% ಹಣ ಬರುತ್ತೆ, ಆದ್ರೆ ಲೇಟ್ ಆಗಿ ಬರುತ್ತೆ. ಓಕೆನಾ? ಸೊ ಲೇಟ್ ಆಗಿ ಬಂದ್ರು ಸಹಿತ, ಲೇಟೆಸ್ಟ್ ಆಗಿ ಬಂದ್ರು ಸಹಿತ ಬಂದೇ ಬರುತ್ತೆ. ಆದ್ರೆ ಈ ಒಂದು ಗೃಹಲಕ್ಷ್ಮಿ ಬರ್ಲಿಲ್ಲದೆ ಬಿಡ್ತು ಕಂಡ್ರೆ ಸೊ ಮುಂದಿನ ಯೋಜನೆಗಳಾದ್ರೂ ಪಡಿಬಹುದಲ್ವಾ? ಸೊ BPL ರೇಷನ್ಸ್ ಕಾರ್ಡ್ಗಳಲ್ಲಿ ಸಾಕಷ್ಟು ಸೌಲಭ್ಯಗಳಿದಾವೆ. ಸೊ ಅವುಗಳನ್ನಾದ್ರೂ ಪಡಿಬಹುದಲ್ವಾ? ಸೊ ಇಲ್ಲಿ BPL ರೇಷನ್ಸ್ ಕಾರ್ಡೇ ಡೆಡ್ ಆಗಿತ್ತಂದ್ರೆ, ರದ್ದು ಮಾಡಿದ್ರಂದ್ರೆ ಏನ್ ಮಾಡ್ಲಿಕ್ಕೆ ಆಗತ್ತೆ? ಸೊ ಎಲ್ಲ ಸ್ಕೀಮ್ಸ್ಗಳು ಕೂಡ ಹಾಳಾಗ್ಬಿಡ್ತವೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಮೊದಲನೇದಾಗಿ ನಿಮ್ಮ ಡಿಸ್ಟಿಕ್, ನಿಮ್ಮ ಜಿಲ್ಲೆ ಯಾವುದನ್ನು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಇಲ್ಲಿ ತಾಲೂಕು ಅಂತ ಇದೆ ನೋಡಿ. ಸೊ ತಾಲೂಕು ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ತಾಲೂಕನ್ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಸೊ ನೆಕ್ಸ್ಟ್ ಮಂತ್ ಇದೇ ಒಂದು ಜುಲೈನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಹಿಂದಿನ ಜೂನ್ ನಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಂತರ ಈಗ ಮೊದಲು ನಾನು ಜುಲೈ ತಿಂಗಳದನ್ನ ಸ್ವಲ್ಪ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಜುಲೈ ಸೆಲೆಕ್ಟ್ ಮಾಡ್ಕೊಂಡೆ ನಾನು. ಸೊ ಇಲ್ಲಿ ನೆಕ್ಸ್ಟ್ 2 ಆಪ್ಷನ್ ಇದಾವೆ, ಗೋ ಕ್ಲಿಯರ್ ಅಂತ. ಇಲ್ಲಿ ಗೋ ಮೇಲೆ ಕ್ಲಿಕ್ ಮಾಡೋಣ. ಸೊ ಗೋ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸೊ ಈ ರೀತಿ ಪೇಜ್ಗಳು ಓಪನ್ ಆಗಿಬಿಡುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಸಾಕಷ್ಟು ನಿಮಗೆ ಈ ಒಂದು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಿರುವಂತಹ ಹೆಸರುಗಳು ಕಾಣಿಸ್ತಾ ಇರ್ತವೆ. ಇಲ್ಲಿ ನೋಡ್ಬೋದು ರೇಷನ್ ಕಾರ್ಡ್ಗಳ ಸಂಖ್ಯೆನೂ ಕೂಡ ಇದೆ, RC ನಂಬರ್ ಅಂತ ಇದೆ ಮೊದಲನೇದಾಗಿ. ನೆಕ್ಸ್ಟ್ ನೇಮ್ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ಡೇಟ್, ಅದರ ಡೇಟ್ ಕೂಡ ಕೊಟ್ಟಿರುವಂತದ್ದು. ಅದಾದ್ಮೇಲೆ ಇಲ್ಲಿ ನೋಡಿ ಕ್ಯಾನ್ಸಲ್ಡ್ ರೀಸನ್ ಕೂಡ ಕೊಟ್ಟಿರುವಂತದ್ದು, ಯಾವ ಕಾರಣಕ್ಕಾಗಿ ಕ್ಯಾನ್ಸಲ್ ಮಾಡಲಾಗಿರುವಂತದ್ದು. ಸೊ ವೆರಿಫೈಡ್ ಅಂಡ್ ಕ್ಯಾನ್ಸಲ್ಡ್ ಅಂತ ಬಂದಿರುವಂತದ್ದು. ಅಂಡರ್ ಸಸ್ಪೆನ್ಸ್
ಪೆನ್ಷನ್ ಅಂತ ಇದೆ, ಇಲ್ಲೂ ಇನ್ನೂ ಕೂಡ ಏನು ಅದನ್ನ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇರುವಂತದ್ದು ಅಂತ ಕೊಟ್ಟಿರುವಂತದ್ದು. ಸೊ ಇಲ್ಲಿ ನೋಡಿ ವೆರಿಫೈ ಅಂಡ್ ಕ್ಯಾನ್ಸಲ್ಡ್ ಅಂತ ಬಂದಿದ್ರೆ ಸೊ ನಿಮ್ಗೆ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ಇಲ್ಲಿ ನೋಡಿ ಸಾಕಷ್ಟು ಅಭ್ಯರ್ಥಿಗಳ ಫಲಾನುಭವಿಗಳ ಹೆಸರು ಕೂಡ ಕೊಟ್ಟಿರುವಂತದ್ದು. ಸಿದ್ದರಾಯ ನಿಂಗಪ್ಪ ಸತ್ತಿ ಕೂಡ ಕೊಟ್ಟಿರುವಂತದ್ದು, ರೇಣುಕಾ ಸುರೇಶ್ ಕಾಂಬ್ಳೆ ಅಂತ ಕೊಟ್ಟಿರುವಂತದ್ದು. ಈ ರೀತಿಯಾಗಿ ಸಾಕಷ್ಟು GST ಟ್ಯಾಕ್ಸ್ ಪೇ ಮಾಡ್ತಾ ಇರುವಂತವರ ಲಿಸ್ಟ್ಗಳನ್ನ ಇಲ್ಲಿ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಈಗ GST ಟ್ಯಾಕ್ಸ್ ಪೇ ಅಷ್ಟೇ ಅಲ್ಲ, ಆದಾಯ ತೆರಿಗೆ ಪಾವತಿ ಮಾಡೋದು ಅಷ್ಟೇ ಅಲ್ಲ, ಈಗ ಏನು ಡಾಕ್ಯುಮೆಂಟ್ಸ್ಗಳನ್ನ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಹೊಂದಿರ್ತಾರೆ, 100% ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ಹೊಂದಿಲ್ತರದ್ದು ಕೂಡ ಇಲ್ಲಿ ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೇನೆ ಮತ್ತೆ ಸಾಕಷ್ಟು ಫಲಾನುಭವಿಗಳು ಹಣ ಕೊಟ್ಟು ರೇಷನ್ಸ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಸೊ ಅಲ್ ಮೇಲೆ ಆಕ್ಷನ್ ಕೂಡ ಮಾಡ್ತಾ ಇರುವಂಥದ್ದು. ಸೊ ನೀವು ಕೂಡ ಕ್ಯಾನ್ಸಲ್ಡ್ ಅಂದ್ರೆ ಈ ರೀತಿಯಾಗಿ ಹಣ ಕೊಟ್ಟಾದ್ರೂ ನಿಮಗೆ ಯೋಜನೆಗಳನ್ನ ಪಡಿಲಿಕ್ಕೆ ನೀವು ರೇಷನ್ಸ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ರೆ, ಸೊ ಅಥವಾ ಗೌರ್ಮೆಂಟ್ ಜಾಬ್ ಹೊಂದಿದ್ರು ಸಹಿತ ನಿಮ್ಮ ಹತ್ರ ರೇಷನ್ಸ್ ಕಾರ್ಡ್ಗಳಿದ್ರೆ, ಸೊ ನಿಮ್ಮೆಲ್ಲರದು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಿ ಹಾಕ್ತಾರೆ. ಯಾಕಂದ್ರೆ ಟೋಟಲ್ ಆಗಿ 40 ಲಕ್ಷದವರೆಗೂ ಕೂಡ ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡೋರು ಇದ್ದಾರೆ. ಸೊ ಅದರಲ್ಲಿ ನಿಮ್ಮ ರೇಷನ್ ಕಾರ್ಡ್ ಕೂಡ ಆಗಿರ್ಬೋದಾಗಿರುತ್ತೆ ವೀಕ್ಷಕರೇ. ಸಾಕಷ್ಟು ಫಲಾನುಭವಿಗಳ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇರುವಂತದ್ದು. ಸೊ ಈಗಾಗಲೇ ಈ ಒಂದು ಮಾಹಿತಿಗಳನ್ನ ನಮಗೆ ಬಂದಿತ್ತು, ನಾನು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.